ಗಂಟು ಇವತ್ತು ಬಂದಿರೋದು ಗುರುವಾರ ಹುಣ್ಣಿಮೆ. ಫ್ಯಾಮಿಲಿ ಬಂದಿದ್ದೀರಿ, ತುಂಬಾ ಖುಷಿ ಆಯ್ತು. ರಾಯರಿದ್ದಾರೆ ಎನ್ನುವುದು ಅದು ಸತ್ಯ. ಇಷ್ಟೊಂದು ಭಕ್ತರನ್ನ ಹೊಂದಿದ್ದಾರೆ ಅಂದ್ರೆ ನೋಡಿ, ಇಲ್ಲಿಬ್ರು ಅಕ್ಕ ತಂಗಿಯರು ಕೂತಿದ್ದಾರೆ. ಚೆಲುವೆ ಕೊಡುವ ಹಸಿರು ಚಿಹ್ನೆ ಬೆಳಕಿಗಾಗಿ ನಾವೂಡು ರೈಲು ಬದುಕಿನಲ್ಲಿ. ಗಂಡು ಗಂಟು ಗಂಟ್ರಿ ತಾತ ತಾತ ಎಲ್ಲರೂ ಸ್ವಲ್ಪ ಕಲರ್ಫುಲ್ ಕಾಣಿಸ್ತಾ ಇದ್ದೀರಾ. ಬಿಸಿಲು ಚೆನ್ನಾಗಿ ಎಲ್ಲ ದೇವಸ್ಥಾನ ದರ್ಶನಕ್ಕೆ ಹೋಗ್ತಾ ಇದ್ದೀರಿ. ಇವತ್ತು ಚೆನ್ನಾಗಿರುತ್ತೆ ಅಂತ. ಆಮೇಲೆ ತೇರೆಲ್ಲ ಎಳಿತಾರೆ. ದೀಪಕ್ ಏನಾದ್ರು ಹೇಳೋ. ಯಾಕೆ ನಾಚ್ಕೋತಾ ಇದೆಯಾ? ನಾಚಿಕೆ ಇಲ್ಲ, ದೇವಸ್ಥಾನ ಬಂದಿದ್ದೀರಿ. ಅವ್ರ ಅಮ್ಮ ಇವರೇ. ದೊಡ್ಡಮ್ಮ ಸಿಂಧು, ದೊಡ್ಡಮ್ಮ ಬಾಯ್ಲಿ. ಚೆನ್ನಾಗಿದ್ದಾರಲ್ಲ ಅವರಿಬ್ರು. ಇಲ್ಲಿ ನಮ್ಮಪ್ಪ ಹೂವು ಕೊಡಿಸ್ತಾ ಇದ್ದಾರೆ, ನಮ್ಮಮ್ಮ ಮುಟ್ಕೊತಾ ಇದ್ದಾರೆ. ಫೈನಲ್ ಆಗಿ ನಾವು ರಾಯರ ದೇವಸ್ಥಾನಕ್ಕೆ ಬಂದಿದ್ದೀರಿ. ಫಸ್ಟ್ ರಾಯರ ದರ್ಶನ ಮಾಡೋಕ್ಕಿಂತ ಮುಂಚೆ ಮಂಚಾಲಮ್ಮ ದರ್ಶನ ಮಾಡಾದ್ಮೇಲೆ ರಾಯರ ದರ್ಶನ ಮಾಡಬೇಕು. ಸೊ ನಾವೆಲ್ಲ ಹೋಗ್ತಾ ಇದ್ದೀವಿ. ನಾವಿವಾಗ ದೇವಸ್ಥಾನದೊಳಗಡೆ ಬಂದಿದ್ದೀರಿ. ನಮ್ಮ ನಾರಾಯಣ್ ಮಾಮ ಫ್ರೆಂಡ್ ಇದ್ದಾರೆ ಇಲ್ಲಿ ಪೂಜಾರಿ, ಅದಕ್ಕೆ ನಮಗೆ ಡೈರೆಕ್ಟ್ ದೇವ್ರ ದರ್ಶನ ಮಾಡಕ್ಕೆ ಬಿಡ್ತಾರೆ. ಇದೆಲ್ಲ ಬೆಳ್ಳಿದು. ನೆಕ್ಸ್ಟ್ ಏನಿದೆ ನೋಡೋಣ ಬನ್ನಿ. ಸಿಂಧು ಇದೆಲ್ಲ ನನಗೂ ಕಳಿಸ್ಬಿಡು. ಇಲ್ಲಿ ನೋಡಿ ರಾಘವೇಂದ್ರ ಸ್ವಾಮಿ. ಇದು ಮಂತ್ರಾಲಯ ಬ್ಲೂ ಪ್ರಿಂಟ್. ಇಷ್ಟು ದೊಡ್ಡದಿದೆ ಮಂತ್ರಾಲಯ. ಹೇಳ್ತಾರೆ ಏನೇನ್ ರಥ ನೋಡಿದೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಭಜತಾಂ ಕಲ್ಪವೃಕ್ಷಾಯ. ಇವತ್ತು ಬಂದಿರೋದು ಗುರುವಾರ ಹುಣ್ಣಿಮೆ. ಹುಣ್ಣಿಮೆ ದಿನ ಬಂದಿದ್ದೀರಿ. ದೇವರು ಪಲ್ಲಕ್ಕಿಗಳು ನಡೀತಾ ಇದೆ. ಬೆಳ್ಳಿ ರಥ ಮತ್ತು ಬೆಳ್ಳಿ ಆನೆ ಮತ್ತು ಚಿನ್ನದ್ದು ರಥ ಈ ಮೆರವಣಿಗೆ ಬರ್ತಾ ಇದೆ. ಆಲ್ರೆಡಿ 3 ಆಗಿದೆ. ಇದು ನೆಕ್ಸ್ಟ್ ಇನ್ನೊಂದು ಬರ್ತಾ ಇದೆ. ವೆಯ್ಟ್ ಮಾಡ್ತಾ ಇದ್ದೀರಿ. ತುಂಬಾ ಚೆನ್ನಾಗಿದೆ. ತುಂಬಾ ಜನ ಇದ್ದಾರೆ. ದರ್ಶನ ಒಳ್ಳೆ ದರ್ಶನ ಆಯ್ತು. ನಮ್ಮ ಭಾವನ ಕಡೆಯಿಂದ ತುಂಬಾ ಚೆನ್ನಾಗಾಯ್ತು. ಗುರು ರಾಘವೇಂದ್ರಗೆ ಎಲ್ಲಾರ್ಗು ಒಳ್ಳೇದು ಮಾಡ್ಲಿ ಅಂತ ಕೇಳ್ಕೊಳ್ತೀನಿ. ಸರ್ವನೋ ಜಯಂತಿ ಸುಗುಣೋ ಭವಂತು.
4 ಫ್ಯಾಮಿಲಿ ಬಂದಿದ್ದೀರಿ, ತುಂಬಾ ಖುಷಿ ಆಯ್ತು, ತುಂಬಾ ಇಷ್ಟ ಆಯ್ತು. ದೇವರು ಆರಾಧನೆ ನೋಡಿ ನಮ್ಗೆ ಇನ್ನ ಸಂತೋಷ ಆಯ್ತು. 4 ತೇರುಗಳನ್ನ ನೋಡಿದ್ರಿ, ಬೆಳ್ಳಿ ತೇರೊಂದು, ಚಿನ್ನದೊಂದು, ಈ ಆಂಟಿ ನಮ್ ಬ್ಲಾಗ್ ಭಕ್ತರಲ್ಲಿ ನಮಸ್ತೆ. ಇಲ್ಲಿ ಬಂದು ನೋಡಿದ್ರೆ ಅವರ ದೇವರ ಸೊಬಗೆ ನೋಡಲು ಕಣ್ಣುಗಳು ಸಾಲದು. ಎಲ್ಲರಲ್ಲಿಯೂ ರಾಯರಿದ್ದಾರೆ ಎನ್ನುವುದು ಅದು ಸತ್ಯ ಸಹ ಸತ್ಯ. ಇಲ್ಲಿ ಭಕ್ತರಿಗೆ ಎಲ್ಲ ಅನುಕೂಲವೂ ಇರುತ್ತದೆ ಮತ್ತು ದರ್ಶನ ಮಾಡಿದವರಿಗೆ ಪಾವನ ಆಗುವುದಂತೂ ಸತ್ಯ. ಥ್ಯಾಂಕ್ ಯು ಆಂಟಿ. ಇವಾಗ ಒಂದ್ ನಿಮ್ಮೆರಡು ಅನಿಸಿಕೆ ದೇವರ ಬಗ್ಗೆ. ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ನಮ್ಮ ಮಾವ ಅವರು ಸ್ವಲ್ಪ ಇನ್ಫಾರ್ಮೇಶನ್ ಹೇಳ್ತಾರೆ, ಎಲ್ಲ ಕೇಳಿಸ್ಕೊಂಡು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾನ್ ಕಾಮಧೇನುವೆ. ಕಲಿಯುಗದ ದೈವ ಶ್ರೀ ರಾಘವೇಂದ್ರ ಸ್ವಾಮೀಜಿಗಳ ಸನ್ನಿಧಾನದಲ್ಲಿ ನಾವೆಲ್ಲ ಇದ್ದೀರಿ. ಆ ದೇವರ ಮಹಿಮೆ ತುಂಬ ಅಪಾರವಾದದ್ದು. ಇಷ್ಟೊಂದು ಭಕ್ತರನ್ನ ಹೊಂದಿದ್ದಾರೆ ಅಂದರೆ ಅದು ಸುಮ್ಮನೆ ಅಲ್ಲ. ಜನಗಳಿಗೆ ಇಲ್ಲಿಂದ ಏನೋ ಒಂದು ನೆಮ್ಮದಿ, ಸುಖ, ಸಂತೋಷ ಸಿಗ್ತಾ ಇದೆ. ಅದರಿಂದ ಆ ಸ್ವಾಮಿಗಳ ಪಾದಕ್ಕೆ ನಮಸ್ಕರಿಸೋದಕ್ಕೆ ದಿನಾಲು ಲಕ್ಷಾಂತರ ಜನ ಸೇರ್ತಾರೆ. ಲಕ್ಷಾಂತರ ಜನ ಬಂದು ಆ ಸ್ವಾಮಿಗಳ ಸೇವೆಗೆ ಪಾತ್ರರಾಗ್ತಾರೆ. ಇದೇ ರೀತಿ ಎಲ್ಲರಿಗೂ, ಸಮಸ್ತ ಕರ್ನಾಟಕ ಜನತೆಗೂ ಒಳ್ಳೇದಾಗ್ಲಿ ಅಂತ ಬೇಡ್ಕೊಂತ, ಮತ್ತೆ ಈ ಯುದ್ಧದ್ದೇನು ನಡೀತಾ ಇದೆ ಇದೆಲ್ಲ ಸ್ಟಾಪ್ ಆಗಲಿ, ಮತ್ತೆ ದೇವರು ಎಲ್ಲರಿಗೂ ಕರುಣೆ ತೋರಿಸಿ ಒಳ್ಳೇದು ಮಾಡಲಿ ಅಂತ ನಾವು ಆ ದೇವರಲ್ಲಿ ಕೇಳ್ಕೊಂತೀರಿ. ಜೈ ರಾಘವೇಂದ್ರ ಸ್ವಾಮೀಜಿ. ನೋಡಿ ಇಲ್ಲಿಬ್ರು ಅಕ್ಕ ತಂಗಿಯರು ಕೂತಿದ್ದಾರೆ. ಅವರು ಕೂಡ ದೇವ್ರನ್ನ ನೋಡ್ಬಿಟ್ಟು ಫುಲ್ ಖುಷಿಯಲ್ಲಿ ಕೂತ್ಕೊಂಡಿದ್ದಾರೆ. ದೇವ್ರ ಬಗ್ಗೆ ಒಂದೆರಡು ಮಾತು. ಇವತ್ತು ಗುರುವಾರ ರಾಯರ ದರ್ಶನ ಮಾಡಕ್ ಬಂದಿದ್ದೀರಿ. ಬಂದ್ರೆ ಎಲ್ಲ ಪಲ್ಲಕ್ಕಿ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಉತ್ಸಾಹ ಮಾಡ್ತಾ ಇದ್ದಾರೆ, ನೋಡ್ತಾ ಇದ್ದೀರಿ. ಚೆನ್ನಾಗಿ ನೋಡ್ಕೊಂಡು ಎಲ್ಲ ನೋಡ್ತಾ ಇದ್ದೀರಿ ಇವತ್ತು. ಗೈಸ್ ಇವಾಗ ಚಿನ್ನದ ರಥ ಬರ್ತಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಕಣ್ ತುಂಬಿಸ್ಕೊಳ್ಳಿ ನೀವು ಕೂಡ. ನೈಟು ಎವ್ರಿ ಡೇ ನೈಟು 7:30 to 8:30 ರಥೋತ್ಸವ ಇರುತ್ತೆ. ದಿನ ಮಾಡುತ್ತಾರೆ, ಪ್ರತಿದಿನ. ನಮ್ ಚೈತ್ರಕ್ಕ ಹೇಳ್ತಾರೆ, ದೇವ್ರನ್ನ ನೋಡಿ ತುಂಬಾ ಖುಷಿ ಆಯ್ತು. ನಾನು ರಾಯರ ಭಕ್ತೆ, ಯಾವಾಗ್ಲೂ ಬರ್ತಾ ಇರ್ತೀನಿ. ಇಲ್ಲಿ ಬಂದ್ರೆ ಒಂಥರ ಸಂತೋಷ ಆಗತ್ತೆ ನಂಗೆ. ನೋಡಿ ಗೈಸ್ ಇದು 5ನೇ ರಥ. ಇದೇನ್ ರಥ? ಬೆಳ್ಳಿದ ಇತ್ತಾಳಿ ರಥ. ನೋಡಿ ರಾಯರ ರಥ ಹೋಗ್ತಿದೆ. ಏನ್ ಮಮ್ಮಿ, ನಿಂಗ್ ದೇವ್ರ ಬಗ್ಗೆ ಏನ್ ಅನ್ಸ್ತು? ನನಗೆ ಖುಷಿ ಆಯ್ತು. ನನ್ಗೆ ಅರ್ಕೆ ಇತ್ತು, ಯಾವಾಗ ಬರ್ತೀನೋ ರಾಘವೇಂದ್ರ ಸ್ವಾಮಿನ ಯಾವಾಗ ನೋಡ್ತೀನೋ ಅನ್ಸ್ತಾ ಇತ್ತು. ಇವತ್ತು ನೋಡ್ದೆ, ಕಣ್ ತುಂಬಿಸ್ಕೊಂಡೆ, ತುಂಬಾ ಖುಷಿ ಆಯ್ತು. ನೋಡಿ ಗೈಸ್ ಇಲ್ಲಿ ರಾಯರ ಫೋಟೋಸ್ ಇದೆ, ಮತ್ತೆ ಇಲ್ಲಿ ಸ್ವಲ್ಪ ಐಟಮ್ಸ್ ಇದೆ. ಹಿಂಗೆ ಸ್ಟ್ರೇಟ್ ಆಗಿ ಹೋದ್ರೆ ನಮ್ ರೂಮ್ ಕೂಡ ಬರುತ್ತೆ ನೋಡಿ. ಇವಾಗ ನಾವು ಡೈರೆಕ್ಟ್ ರೂಮ್ಗೆ ಹೋಗ್ತಿರೋ ಇಲ್ಲ ಊಟ ಮಾಡ್ತಿರೋ ಗೊತ್ತಿಲ್ಲ. ಇಲ್ಲಿ ತುಂಬಾ ಚೆನ್ನಾಗಿದೆ ಎಲ್ಲ ಶಾಪಿಂಗ್ ಐಟಮ್ಸ್. ಇಲ್ಲಿ ಡಿಫ್ರೆಂಟ್ ವಿಗ್ರಹಗಳಿದೆ. ನಾವು ಲಾಸ್ಟ್ ಟೈಮ್ ಇದ್ರಲ್ಲೇ ಫೋಟೋ ತಗೊಂಡಿತ್ತಾನೆ ಮಮ್ಮಿ. ಹೈಟ್ ಇರಲ್ಲ, ಅವಾಗ ಯಾರ್ಕೆಲ್ಲಾದ್ರು ಕೊಟ್ರೆ ಹಿಂಗ್ ಇಕ್ಕೊಂತಾರೆ, ಈಸಿ ಆಗತ್ತೆ.
ಆಚೆಯಿಂದ ರಾಯರ ದೇವಸ್ಥಾನಕ್ಕೆ ಫುಲ್ ಲೈಟಿಂಗ್ಸ್ ಹಾಕಿದ್ದಾರೆ, ಫುಲ್ ಚೆನ್ನಾಗಿದೆ. ನಾನು ಅಲ್ಲಿ ಎದುರುಗಡೆ ಹೋಗಿ ತೋರ್ಸಕ್ಕಾಗಲ್ಲ, ಬಿಕಾಸ್ ನಮ್ ರೂಮ್ ಇಲ್ಲೇ ಲೆಫ್ಟ್ ಅಲ್ಲಿ ಇದೆ, ಸೊ ಹಾಗಾಗಿ. ಇವಾಗ ರಾಯರ ದೇವಸ್ಥಾನ ಕ್ಲೀನ್ ಆಗಿ ಕಾಣಿಸ್ತಿದೆ. ಅಂಡ್ ಇಲ್ಲೂ ಕೂಡ ಲೈಟಿಂಗ್ಸ್ ಇದೆ, ಜನ ಜಾಸ್ತಿ ಇದ್ದಾರೆ. ನಮ್ ನಾರಾಯಣ್ ಮಾಮ ಇಂದ ನಾವು VIP ಎಂಟ್ರಿಯಲ್ಲಿ ಹೋಗಿ ದೇವ್ರ ದರ್ಶನ ಮಾಡ್ಬಿಟ್ಟು ಬಂದ್ರಿ. ಸಿಂಧುನು ಮತ್ತೆ ಮಾಮ ಅಮ್ಮು ಎಲ್ಲಾರು ಹೋಗ್ಬಿಟ್ಟು ಇನ್ನೊಂದ್ಸಲಿ ಕೂಡ ದರ್ಶನ ಮಾಡ್ಕೊಂಡ್ ಬಂದ್ರು. ಇವಾಗ ಇವರೆಲ್ಲ ಹೋಗ್ತಾವ್ರೆ. ಓ, ಅವ್ರನ್ನೆಲ್ಲ ಕರ್ಕೊಂಡು ಹೋಗಿದ್ ನೀನಾ ಮಾಮನ? ಎಲ್ಲಿ ದುಶಾಂತ್ ನೀ ಬಾರೋ, ಬರ್ತೀನಂದಲ್ಲೋ. ಹಿಡ್ಕೊಂಡು ಕಿತ್ಕೊಂಬಿಡಿ ಹೇಳ್ತೀನಿ. ಆಮೇಲೆ ದರ್ಶನ್ ಮೇಲೆ ಹೇಳ್ಬಿಡು. ಬಾರಪ್ಪ ದುಶಾಂತ್. ದರ್ಶನ್ಗೆ ಭಕ್ತಿ ಜಾಸ್ತಿ. ಓ, ಎಲ್ಲರಿಗೂ ಭಕ್ತಿ ಜಾಸ್ತಿ. ಇಲ್ಲಿ ಲೈಟ್ ಆಟ ಆಡ್ತಾವ್ರಿ ಇವರು. ಎಲ್ರ ಜೊತೆ ದೊಡ್ಡ ಚೈಲ್ಡ್ ಯಾರು? ಎಲ್ಲೂ ಇದೆ. ಓ, ಫೈನಲ್ ಆಗಿ ಇಲ್ಲಿ ಬೀಳ್ತಾ ಇದೆ. ಬಾರು ದುಶಾಂತ್, ಬೇಗ. ನಮ್ಮಮ್ಮ ಇಲ್ಲಿ ಗೋ ಜೊತೆ ಮುದ್ದಾಡ್ತಾ ಇದ್ದಾರೆ. ನಮ್ ನೈಟ್ ಡಿನ್ನರ್ ಎಲ್ಲ ಅಲ್ಲೊಬ್ರು ಇಲ್ಲೊಂದು ಬ್ಯಾಚ್ ತಿಂತಾ ಇದಾರೆ, ನಾವ್ ಇಲ್ಲಿ ತಿಂತಾ ಇದೀರಿ. ನಿಮ್ದು ಯಾವ್ದು? ಇಲ್ಲ ಇಲ್ಲಿ ನಮ್ ನಾಗವೇಣಿ ಓಪನ್ ಆಗ್ತಾ ಇಲ್ಲ, ಏನಿಲ್ಲ. ನಾಗವೇಣಿ ಅತ್ತೆ ಅದು ಕ್ಲೋಸ್. ಭಯ ಆಯ್ತೈತೆ, ತೆಗೀರಿ. ಇವಾಗ ಹೋಗ್ತಾ ಇದ್ದೀರಿ. ನಾನ್ ಬಂದು ಎಲ್ಲ ರೆಡಿ ಮಾಡಿದೆ. ಅಲ್ಲಿ ನಿಂತ್ಕೊಂಡು ಶೋ ನೋಡ್ತಾ ಇದ್ರು. ನಾವ್ ಬಂದಿದ್ದಕ್ಕೆ ಎಲ್ಲ ನೋಡೋ ಸ್ಪೀಡ್ ಹೋಗ್ತಾ ಇದ್ದೆ. ಕೈ ಬಳೆ ಸತ್ತಿನಲೇ ನನ್ನ